ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಗೃಹಲಕ್ಷ್ಮಿ ಯೋಜನೆ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಅಪ್ಡೇಟ್ಗಳಿದೆ. ಸೊ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಯಾವಾಗ ಜಮೆಯಾಗುತ್ತೆ? ಇನ್ನು ತುಂಬ ಜನ ನೀವು ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ, ಸೊ 30ನೇ ಕಂತಿನ ಹಣ ನನಗೆ ಇನ್ನೂ ಕೂಡ ಜಮೆಯಾಗಿಲ್ಲ ಅಂತ. ಸೊ ಈ ಒಂದು ಕಂತುಗಳು ಯಾವಾಗ ಬರುತ್ತೆ, ಸೊ ಎಲ್ಲಾನು ಕೂಡ ಇಲ್ಲಿ ನೋಡ್ತಾ ಹೋಗುವ. ಇನ್ನು ರಾಜ್ಯದಲ್ಲಿ SRI ಪ್ರಕ್ರಿಯೆಯು ಕೂಡ ಇದೀಗ ನಡೀತಾ ಇದ್ದು, ಇನ್ನು ಗೃಹಲಕ್ಷ್ಮಿ ಯೋಜನೆಯ ಒಂದು ಪರಿಷ್ಕರಣೆಯು ಕೂಡ ನಡೆಯುತ್ತೆ. ಸೊ ಇದಕ್ಕೆ ನಾವೀಗ ಮರು ಅರ್ಜಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು, ಇನ್ನು ಹೊಸದಾಗಿ ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ನೀಡಿದ್ದಾರಾ? ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದರಿಂದಾಗಿ ಈ ಒಂದು ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ. ಸೊ ಈ ಒಂದು ಯೋಜನೆ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ 2,000 ರೂಪಾಯಿಗಳು ಸಿಗ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ ಇದೀಗ ಟೋಟಲ್ ಆಗಿ 30ನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಇದೀಗ ಜಮೆಯಾಗುಂಟು. ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣಕ್ಕಾಗಿ. ಸೊ ಈ ಒಂದು ಹಣವನ್ನು ಇನ್ನೂ ಕೂಡ DBTಗೆ ವರ್ಗಾವಣೆ ಮಾಡಿಲ್ಲ. ಸೊ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಯೂ ಕೂಡ ಆಗಬೇಕಾಗಿದೆ. ಸೊ ಇದಾದ ಬಳಿಕ ನಿಮಗೆ ಈ ಒಂದು ಕಂತಿನ ಹಣ ಬರ್ಬೋದು. ಇನ್ನು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ನನಗೆ 30ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ. ಸೊ ಈ ಒಂದು ಹಣ ಬಂದ್ಬಿಟ್ಟು 17ನೇ ತಾರೀಕಿನ ನಂತರ ಈ ಒಂದು ಕಂತಿನ ಹಣ ನಿಮಗೆ ಜಮೆಯಾಗ್ಬೋದು ಅಂತ ಕೆಲವೊಂದು ಮಾಹಿತಿಗಳು ಬಂದುಂಟು. ಸೊ ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿಲ್ಲೋ, ಸೊ ಅವರುಗಳಿಗೆ ಮಾತ್ರ 17ನೇ ತಾರೀಕಿನ ನಂತರ ಈ ಒಂದು ಕಂತುಗಳು ನಿಮ್ಮ ಒಂದು ಖಾತೆಗೆ ಜಮೆಯಾಗ್ಬೋದು ಅಂತ ಕೆಲವೊಂದು ಮಾಹಿತಿಗಳು ತಿಳಿದು ಬಂದಿದೆ. ಇನ್ನು ರಾಜ್ಯದಲ್ಲಿ SRI ಪ್ರಕ್ರಿಯೆ ಇದೀಗ ನಡೀತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಸೊ ಸ್ಟಾರ್ಟ್ ಆದ ಬಳಿಕ ನಿಮಗೆ ಮರು ಅರ್ಜಿಯನ್ನು ಯಾವ ರೀತಿಯಲ್ಲಿ ಸಲ್ಲಿಸ್ಬೋದು, ಇನ್ನು ಹೊಸದಾಗಿ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಸೊ ಏನೇನು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಬಂದ ಬಳಿಕ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇದಿಷ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇದ್ದಂಥ ಕೆಲವೊಂದು ಮಾಹಿತಿ. ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಇಲ್ಲಿಯವರೆಗೆ ಎಷ್ಟು ಕಂತುಗಳು ಜಮೆಯಾಗುಂಟು ಅಂತ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಡ್ರಿ. ಆ್ಯಂಡ್ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.